ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇದು ಸಂಜೆ ವ್ಲಾಗು. ಜೋಳ ತಂದಿದ್ದರು, ಜೋಳ ಬೇಯೋದಕ್ಕೆ ಅಂತ ಇಟ್ಟಿದ್ದೀನಿ. ಶ್ರೇಯು ಆಟ ಆಡೋದಕ್ಕೆ ಹೋಗಿದ್ದ. ನಮ್ಮ ಮನೆಯವರು, ನಮ್ಮೂರಲ್ಲಿ ಒಂದು ಹೊಸ ಬೇಕ್ರಿ ಆಗಿದೆ, ಅದಾದಾಗಿಂದ ಯಾವಾಗಾದರೂ ಒಂದೊಂದು ಸಲ ಪಪ್ಸ್ನ ತರ್ತಿರ್ತಾರೆ. ಸಂಜೆ ಆಗಿತ್ತಲ್ವ, ಮಕ್ಳಿಗೇನಾದ್ರು ತಿನ್ನಿಸ್ಕೊಂಡು ಬರೋಣ ಅಂತ ಶ್ರೇಯು ಆಟ ಆಡೋಕ್ಕೆ ಹೋಗಿದ್ನಲ್ಲ, ಅಲ್ಲೇ ಕರೆದ್ರು. ಅವನು ಬರಲ್ಲ ಅಂದ ಫಸ್ಟು, ಆಮೇಲೆ ಬಂದ. ಶ್ರೇಯು ಮತ್ತು ಅವ್ರ ಡ್ಯಾಡಿ ಇಬ್ಬರು ಹೋಗಿದ್ದಾರೆ, ಅವ್ರಿಗೇನು ಬೇಕೋ ಅದನ್ನು ತರೋದಕ್ಕೆ ಅಂತ. ಶ್ರೇಯು ಫಸ್ಟ್ ಬೇಡ ಬೇಡ ಅಂದ, ಆಮೇಲೆ ಒಂದು ಪಪ್ಸ್ ತಿಂದ. ಚಿನ್ನಿ ವೆಜ್ ತೊಗೊಂಡ್ಳು, ಇದು ಪನ್ನೀರ್ದು ತೊಗೊಂಡ್ವಿ ನಾವು. ಆಮೇಲೆ ಶ್ರೇಯು ಅಲ್ಲಿ ಹೋಗಿ ಕೇಕು ಕೂಡ ತೊಗೊಂಡು ಬಂದ. ಅಲ್ಲೇ ಬಿಸಿ ಮಾಡಿ ಕೊಟ್ಟರು, ಬಿಸಿ ಬಿಸಿಯಾಗಿ ಇತ್ತು. ಬೆಳಿಗ್ಗೆ 11 ಗಂಟೆ ಅಷ್ಟೊತ್ತಿಗೆ ಫ್ರೆಶ್ಶಾಗಿ ಮಾಡ್ತಾರಂತೆ, ಚೆನ್ನಾಗಿರುತ್ತಂತೆ. ಚಿನ್ನಿ ಅವತ್ತು ಮೈಸೂರಿಂದ ಬರಬೇಕಿದ್ರೆ ನಮ್ಮ ಮನೆಯವರು ಒಯ್ದಿದ್ರಂತೆ. ತುಂಬ ಚೆನ್ನಾಗಿತ್ತು ಡ್ಯಾಡಿ, ಅದು ಈಗ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳಿದ್ಲು. ಆವಾಗ ಜಸ್ಟು ಮಾಡಿ ತಂದಿದ್ರಂತೆ, ಹಾಗಾಗಿ ಹಾಗೆ ಅಂತ ಹೇಳಿದ್ರು ನಮ್ಮ ಮನೆಯವರು. ನಾನೊಂದು ಸ್ವಲ್ಪ ಮಾತ್ರ ಕೇಕ್ ತಿಂದೆ, ನನಗೆ ಅಷ್ಟೊಂದು ಕೇಕ್ ಇಷ್ಟ ಆಗಲ್ಲ. ನಾನು ಪಪ್ಸ್ ಮಾತ್ರ, ನಾನು ನಮ್ಮ ಮನೆಯವರು ಅರ್ಧ ತಿಂದ್ವಿ. ಯಾಕಂದರೆ ನಾನು ಜೋಳ ಬೇಯಿಸಿದ್ದೆ ಅಲ್ಲ, ಅದರಲ್ಲಿ ಬೇಯಿಸಿ ಜೋಳನ ತಿಂದಿದ್ದೆ. ಅವರಿಬ್ಬರು ಕೇಕ್ನ ಬೇಸಿಗೆ ಬಂದಾಗಿಂದ ಮತ್ತು ಮಕ್ಕಳು ಬಂದಾಗಿಂದ ನಾವು ಹೊರಗಡೆನೇ ಟೈಮ್ನ ಕಳೀತಾ ಇದ್ದೀವಿ. ಚಿನ್ನಿನೂ ಮೊಬೈಲ್ ನೋಡ್ತಾ ಇದ್ದಾಳೆ. ಶ್ರೇಯು ಮತ್ತು ಅವ್ರ ಡ್ಯಾಡಿ ಇಬ್ಬರು ಸೇರಿ ಕ್ರಿಕೆಟ್ ನೋಡ್ತಾ ಇದ್ದಾರೆ. ನನ್ನ ಮೊಬೈಲ್ಗೆ ಏನಾಗಿದೆ ಅನ್ನೋದನ್ನು ನಿಮಗೆ ಹೇಳ್ತೀನಿ. ನಂದು ಏನಾಗಿದೆ ಅಂದರೆ, ಮೊಬೈಲು ಪೂರ್ತಿ ಡಾಟಾ ಪ್ಯಾಕ್ ಖಾಲಿ ಮಾಡಿಟ್ಟಿದ್ದಾನೆ ಶ್ರೇಯು. ಅಪ್ಲೋಡೇ ಆಗ್ತಿಲ್ಲ ವೀಡಿಯೋನ. ಅಪ್ಪ ಮತ್ತು ನಾನು ಮಗನೇ, ಹೌದೌದು ನಿನ್ನೆನೂ ಹಾಗೆ ಅದಕ್ಕೆ ಅಂತ ಇದ್ದೆ ಹಾಟ್ಸ್ಪಾಟ್. ಯಾರಾದರೂ ಒಂದು ಸ್ವಲ್ಪ ದಾನ ಮಾಡ್ತೀರಾ, ನೆಟ್ಟು ಏನಂತಾರೆ ಅದಕ್ಕೆ, ಹಾಟ್ಸ್ಪಾಟ್ ಹಾಕ್ತೀರಾ ಅಂತ ಕೇಳ್ತಾ ಇದ್ದೀನಿ. ನಮ್ಮ ಮನೆಯವರು ಮಗ ಕ್ರಿಕೆಟ್ ನೋಡ್ತಾ ಇದ್ದಾರೆ, ಅವಳು ಯಾವುದೋ ವೆಬ್ ಸೀರೀಸ್ ನೋಡ್ತಾ ಇದ್ದಾಳೆ. ನಾನೊಬ್ಬಳೇ ಏನೂ ಇಲ್ಲದೆ ಗೇಟ್ ಹತ್ರ ನಿಂತ್ಕೊಂಡು ವಿಡಿಯೋ ಅಪ್ಲೋಡಿಗೆ ಕಾಯ್ತಾ ಇದ್ದೀನಿ. ಪೇಟೆಗೂ ಹೋಗಿ ಬಂದ್ವಿ, ಬದನೆಕಾಯಿ ತರೋದಿತ್ತ, ಮರ್ತು ಬಂದುಬಿಟ್ಟಿದ್ರು ನಮ್ಮ ಮನೆಯವರು. ಚಿನ್ನಿ ನಾಳೆ ಹೋಗ್ತೀನಿ ಅಂತ ಹೇಳಿದ್ಲು. ಆಮೇಲೆ ಅವಳಿಗೆ ಎಂತ ಇದೆ ಅಂದೆಲ್ಲ, ಟ್ರೈನಿಂಗಾ, ಏನೋ ಟ್ರೈನಿಂಗ್ ಇದೆಯಂತೆ. ಅದು ಇವತ್ತು ನಾಳೆ ನಾಡ್ದು 2 ದಿನ ಹೋಗಲೇಬೇಕಂತ. ಅವಳು ಮೆಸೇಜು ಹಾಕಿದ್ಲು ನಾನು ನಾಳೆ ಬರಲ್ಲ ಅಂತ. ಆಮೇಲೆ ಅವಳಿಗೆ ಟೈಮ್ ಟೇಬಲ್ ಬಂತ. ಆಮೇಲೆ ಅವಳು ದಿಢೀರಂತ ಹೊರಟಿದ್ದಾಳೆ. ಹಾಗಾಗಿ ನಾನು ಏನೂ ರೆಡಿ ಆಗಿಲ್ಲ. ಅದಕ್ಕೆ ಅವಳಂದ್ಲು ಪಲಾವ್ ಮಾಡಿಕೊಡು ಅಂತ. ಅದು 2 ಹೊತ್ತು ತಿನ್ನೋಕ್ಕಾಗಲ್ಲ, ಹಾಗಾಗಿ ಪಲಾವ್ ಬೇಡ ಅಂತ ಅಂದೆ. ಆಮೇಲೆ ನಮ್ಮ ಮನೆಯವ್ರು ಅಂದರು, ಇಲ್ಲೇ ಹೋಟೆಲಲ್ಲಿ ಕೊಡಿಸ್ತೀನಿ ಬಿಡು, ತಲೆ ಬಿಸಿ ಮಾಡ್ಕೋಬೇಡ ಅಂದರು. ನಂಗೆ ಹಾಗೆ ಕಳ್ಸೋಕ್ಕೂ ಸಮಾಧಾನ ಇಲ್ಲ, ಮಾಡೋಕ್ಕೂ ಏನು ಮಾಡಬೇಕು ಅಂತ ನಂಗೆ ತಲೆ ತೋಚ್ತಾ ಇಲ್ಲ. ಅದಕ್ಕೆ ಅವಳಿಗೆ ಒಂದು ಸ್ವಲ್ಪ ಇದನ್ನು ಒಂದು 4 ರೊಟ್ಟಿ ಮಾಡಿ, ಒಂದು ಸ್ವಲ್ಪ ಇಡ್ಲಿನೂ ಮಾಡಿ, ಇಡ್ಲಿ ಹಿಟ್ಟಿದೆ ಹೆಂಗಿದ್ರು ಇಡ್ಲಿ ಮಾಡಿ ಅದಕ್ಕೆ ಕಾಯಿ ಚಟ್ನಿ ಮಾಡಿ ಕಳಿಸ್ತೀನಿ. ಅವಳು ಯಾವಾಗ ಹೋಗ್ಬೇಕಿದ್ರು ಟೊಮೆಟೊ ಕಾಯಿ ಚಟ್ನಿ ಮತ್ತು ಇದನ್ನು ಮಾಡಿ ಕಳಿಸ್ತಾ ಇದ್ದೆ. ಏನದು ಇಡ್ಲಿ ಮಾಡ್ತಾಯಿದ್ದೆ, ಟೊಮೆಟೊಕಾಯಿ ಇಲ್ಲ, ಹಾಗಾಗಿ ಕಾಯಿ ಚಟ್ನಿ ಮಾಡ್ತೀನಿ ಒಂದು ಸ್ವಲ್ಪ. ಆಮೇಲೆ ಸ್ವಲ್ಪ ಬದನೆಕಾಯಿ ಪಲ್ಯ ಮಾಡ್ತೀನಿ, 1-2 ರೊಟ್ಟಿ ಮಾಡಿ. ಅವಳು ರೊಟ್ಟಿ ತಿಂದಿಲ್ಲ ಬಂದಾಗಿಂದ, ಅದಕ್ಕೆ ಬದನೆಕಾಯಿ ಹೋಗಿ ತೊಗೊಬಂದೆ. 1-2 ರೊಟ್ಟಿ ಮಾಡಿ ಒಂದು ಸ್ವಲ್ಪ ಪಲ್ಯ ಮಾಡ್ತೀನಿ. ಕಾಯಿ ತುರಿನೂ ಇರಲಿಲ್ಲ, ಈಗ ಸ್ವಲ್ಪ ಹಪ್ಪಳದ ಹಿಟ್ಟಿತ್ತು, ಅದನ್ನು ಈಗ ಹೊಯ್ದು ಎಲ್ಲ ಕೊಟ್ಟೆ, ತಿಂದರು. ಹಾಗಾಗಿ ಯಾರೂ ರಾತ್ರಿ ಊಟ ಮಾಡಿಲ್ಲ. ಶ್ರೇಯುಗೆ ಆಲೂ ಪರಾಟ ಮಾಡಿಕೊಡು ಅಂದ. ಅಪ್ಪ ನಂಗೆ ಈಗ ಸಾಧ್ಯ ಇಲ್ಲ, ಹಪ್ಪಳ ಹೊಯ್ದಿದ್ದೀನಿ, ನಂಗೆ ಆಗಲ್ಲ. ಹಪ್ಪಳ ತಿಂದಿದ್ದೀನಿ ಬೇರೆ, ಹೊಟ್ಟೆ ಈ ಹೆಬ್ಬಾವೆಲ್ಲ ಏನಾದ್ರು ನುಂಗ್ತಾವಲ್ಲ ಆ ಥರ ನಮಗೆ ಹಪ್ಪಳ ತಿಂದಾಗ ಹೊಟ್ಟೆ ಭಾರ ಅನ್ನಿಸ್ತಿರುತ್ತೆ, ನೀರೊಂದು ಕುಡಿಯೋಣ ಅನಿಸ್ತಿರುತ್ತೆ. ಅದಕ್ಕೆ ಹೋಗಿ ಒಂಚೂರು ಅಡಿಕೆಯಲ್ಲಿ ಹಾಕ್ಕೊಬಂದೆ, ಬಾಯಾರಿಕೆ ಏನಾದ್ರು ಕಮ್ಮಿ ಆಗಲಿ ಅಂತ ಹೇಳಿ.
ಸಣ್ಣ ಗಾಳಿ ಬೀಸ್ತಾ ಇದೆ. ನಾವು ಎದುರುಗಡೆ ಕಲ್ಲು ಹಾಕಿಸ್ದಾಗಿಂದ ನಾನು ನಮ್ಮ ಮನೆಯವರು ಮೇಲೆ ಹೋಗೋಕ್ಕೆ ಇಷ್ಟಪಡಲ್ಲ. ಈಗ ರಾತ್ರಿ 9-9:30 ತನಕ ಇಲ್ಲೇ ಕುತ್ಕೊತೀವಿ, ಕುತ್ಕೊಂಡು ಮಾತಾಡ್ತೀವಿ. ಮಕ್ಕಳು ಬಂದಾಗಿಂದ ಅಂತೂ ಬಿಡಿ, ಇನ್ನು ಫುಲ್ ಟೈಮ್ ಪಾಸ್ ಇಲ್ಲ ಆಗ್ತಾಯಿದೆ. ಶ್ರೇಯು ಬೇಡ ಬಿಡು, ಯಾಕೆ ಹಾಂ ಬೇಡ. ಅದೇ ಚಿನ್ನಿ ನಾಳೆ ದಿಢೀರಂತ ಹೋಗ್ತಾ ಇದ್ದಾಳೆ. ನಾನು ಮೊಬೈಲ್ ಹಾಳಾಗಿತ್ತಲ್ವ, ಹಾಗಾಗಿ ಇವತ್ತು ಸಂಡೇ, ಇವತ್ತು ಹೋಗೋಣ ಅಂತ ಅಂದ್ಕೊಂಡ್ವಿ. ಆ ಅಂಗಡಿನೂ ಓಪನ್ ಇತ್ತಂತೆ. ಆಮೇಲೆ ಇವತ್ತು ಇವ್ರ ಕಸಿನ್ ಮಗಳದ್ದು ಮದುವೆ ಇದೆ, ಅವ್ರ ಮದುವೆ ಕರೆಯೋಕ್ಕೆ ಬರ್ತೀನಿ ಅಂತ ಅಂದಿದ್ರೆ, ಹಾಗಾಗಿ ಮತ್ತೆ ಹೋಗಲಿಲ್ಲ ನಾವು. ಅದಕ್ಕೆ ನಾಳೆ ಕರ್ಕೊಂಡು ಹೋಗ್ತೀನಿ ಅಂತಿದ್ದಾರೆ. ಅದೇ ನಾಳೆ ಹೋಗಿ ಮೊಬೈಲು ಕೂಡ ತೊಗೋಬೇಕು. ನನಗೆ ಚಿನ್ನಿ ಇದ್ದಿದ್ದರೆ ಚೆನ್ನಾಗಾಗ್ತಾಯಿತ್ತು. ನನಗೆ ಮೊಬೈಲಿಗೆಲ್ಲ ಹಾಕ್ಸ್ಕೊಳ್ಳೋಕ್ಕೆಲ್ಲ ಏನೋ ತುಂಬ ಜೇನು ಬಂದುಬಿಟ್ಟಿದ್ದಾವೆ. ನಾನು ಆಗಲೇ ಹಪ್ಪಳ ಹೊಯ್ತಾ ಇದ್ದೆ, ಇರುವೆ ಅಂತ ಹೇಳಿ ಹಿಂಗೆ ದೂಡಿದೆ, ಜೇನಿನ ಮುಳ್ಳು ನನಗೆ ಕಪ್ಪಿಬಿಡ್ತು ಇಲ್ಲಿ ಬಲಗೈಗೆ. ಆಮೇಲೆ ಚಿನ್ನಿ ಹಿಂಗೆ ಎಳೆದು ತೆಗೆದ್ಲು. ಅವು ಕಾಲು ಸೋತು ಬಂದಿರ್ತವೆ ಚಿನ್ನಿ, ಇಲ್ಲಿ ಸುಮಾರು ಸಲ ಹಾಗೆ ಬರ್ತವೆ ಕಾಲು ಸೋತು. ಒಂದು ಸಲ ಅಂತೂ ಮನೆ ಒಳಗೆಲ್ಲ ಬಂದುಬಿಟ್ಟಿದ್ವು. ಈಗ ಅದೇ ಮಲಗಕ್ಕೆ ಹೋಗಬೇಕು. ಇವರು ಕ್ರಿಕೆಟ್ ನೋಡ್ತಾ ಇದ್ರಲ್ವ, ಮತ್ತು ನನ್ನ ವೀಡಿಯೋನೂ ಅಪ್ಲೋಡ್ ಆಗಿಲ್ಲ, ಹಾಗಾಗಿ ಕೂತ್ಕೊಂಡಿದ್ದೀನಿ. ಒಂಚೂರು ಏನಾದ್ರು ಹಾಕ್ತೀರಾ? ಯಾರು ನೋಡಿದ್ರು ಅಂತಾರೆ. ನಮ್ಮ ಶ್ರೇಯು ನನ್ನ ನೋಡಿ ನೋಡಿ ಏನೂ ಇಲ್ಲ, ರಿಂಗ್ 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 ಬರ್ತಾ ಇದೆ. ಹಾಂ, ನಮ್ಮ ಶ್ರೇಯು ಅದೆಷ್ಟು ಜರ್ಸಿ ಮಾಡಿಸಿದಾನೆ ಗೊತ್ತಾ? ಇದು ಸ್ಕೂಲಿಂದು. ತೋರ್ಸ ಮಗ, ಶ್ರೇಯು ಅಂತ ಹಾಕ್ಸಿದ್ದಾನೆ. ಒಂದಕ್ಕೆ SS ಗೌಡ ಅಂತ ಹಾಕ್ಕೊಂಡಿದ್ದಂತೆ, ಆಮೇಲೆ ಶ್ರೇಯು ಅಂತ. GM ವಿದ್ಯಾನಿಕೇತನ್. ಮನೆಗೂ ಆಟದ ಹುಚ್ಚು ಜಾಸ್ತಿ ಇದೆ, ನಮ್ಮ ಮನೆಯವ್ರಿಗಿತ್ತಲ್ಲ, ಹಾಗಾಗಿ ನಂಗೆ ಅಷ್ಟೇನು ಇರಲೇ ಇಲ್ಲ ಅಂದರೂ ಚಿಂತೆ ಇಲ್ಲ. ಶ್ರೇಯು ಮಾತ್ರ ಜಾಸ್ತಿ ಇದೆ. ನಾವೇ ಸೇರೋದು ಬೇಡ ಬೇಡ ಅಂತ ಇದ್ದೀವಿ. ಈಗ ಹೆಂಗಪ್ಪ ವೀಡಿಯೋ ಅಪ್ಲೋಡ್ ಮಾಡೋದು ಅಂತ ನೋಡ್ತಾ ಇದ್ದೀನಿ. ಮತ್ತೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಸ್ಕೊಳ್ಳೋದು ಏನು ಅಂತ ಗೊತ್ತಿಲ್ಲ, ನೋಡೋಣ. ಇವತ್ತು ಮೈಸೂರಿಗೆ ಹೋಗ್ತಾಳಲ್ಲ, ಹಾಗಾಗಿ ಸ್ವಲ್ಪ ಬೇಗ ಎದ್ದಿದ್ದೀನಿ. ಅವಳಿಗೆ ತಿಂಡಿ ಎಲ್ಲ ಮಾಡಿ ಕೊಡಬೇಕು. ಮತ್ತು ಅವಳದು ಟ್ರೈನ್ ಕೂಡ ಈಗ ಬೇಗನೆ ಇರೋದ್ರಿಂದ ಒಂದು ಅರ್ಧ ಗಂಟೆ ಬೇಗನೆ ಹೊರಡಬೇಕಾಗುತ್ತೆ. ಅದರಲ್ಲೂ ನಮ್ಮ ಮನೆಯವರು 1/4 ಗಂಟೆ ಅಂದರೆ ಅರ್ಧ ಗಂಟೆ ಮುಂಚೆಲ್ಲ, ಈಗ 3/4 ಗಂಟೆ ಮುಂಚೆನೇ ಅವಳನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ರೈಲು ಗೇಟ್ ಹಾಕಿಬಿಡುತ್ತೆ ಅಂತ ಹೇಳಿ. ನಮ್ಮ ಮನೆಯವರು ಬೇಗ ಎದ್ದಿದ್ರು ನನ್ನ ಜೊತೆಗೇ. ಅವರು ಅದೇ ಏನೇನೋ ಚಾಪಿಂಗ್ ಮಾಡೋದೇನಾದರೂ ಇದ್ದರೆ ಕೊಡು ಅಂತ ಹೇಳಿದ್ರು. ಹಾಗಾಗಿ ನಾನು ಈರುಳ್ಳಿನ ಹೆಚ್ಚಿಕೊಡಿ ಅಂತ ಹೇಳಿದೆ. ಅವರು ಈರುಳ್ಳಿನ ಹೆಚ್ಚುತ್ತಾಯಿದ್ರು. ಇಡ್ಲಿಗೆ ನಾನು ಬರೀ ಚಟ್ನಿ ಮಾತ್ರ ಮಾಡಿ ಕೊಡ್ತೀನಿ, ಸ್ವಲ್ಪ ಗಟ್ಟಿ ಚಟ್ನಿನ ಮಾಡಿ ಕೊಟ್ಟರೆ ಆಗುತ್ತೆ. ಮತ್ತು ಅವಳು ತುಂಬ ತಿಂಡಿನ ಮಾಡಬೇಡ ಮಮ್ಮಿ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳಿದ್ಲು. ರೊಟ್ಟಿ ಆದರೆ ಒಂದು ದಿನ ಇಟ್ಕೊಂಡು ತಿನ್ಬೋದಲ್ಲ, ಹಾಗಾಗಿ ಒಂದು 6 ರೊಟ್ಟಿ ಮಾಡೋಣ ಅಂತ. ರೊಟ್ಟಿ ಅದು ಗೊತ್ತಲ್ವ, ನಾವು ಎಷ್ಟು ಮಾಡ್ತೀವಿ ಅನ್ನೋದು ನಮಗೆ ಅಂದಾಜು ಅಷ್ಟು ಕರೆಕ್ಟಾಗಿ ಸಿಗೋಲ್ಲ. ಒಂದು ರೊಟ್ಟಿ ಹೆಚ್ಚಾಗಿರ್ಬೋದು, ಇಲ್ಲ ಒಂದು ರೊಟ್ಟಿ ಕಮ್ಮಿ ಆಗ್ಬೋದು, ಹಾಗಾಗುತ್ತೆ. ಹಾಗೆ ಹುರುಳಿ ಸಾರು ಕೂಡ ಖಾಲಿ ಆಗ್ತಾ ಬಂದಿತ್ತು. ನಮ್ಮ ಶ್ರೇಯು ಏನಂದರೆ, ಹುರುಳಿ ಸಾರು ಇನ್ನೇನು ಖಾಲಿ ಆಗ್ತಾ ಬಂತು ಅನ್ನೋಷ್ಟೊತ್ತಿಗೆ ಹುರುಳಿ ಸಾರನ್ನ ಮಾಡಿಡಬೇಕು. 1-2 ದಿನ ಅದು ಚೆನ್ನಾಗಿ ಕುದ್ದ ನಂತರ ಅದು ಗಟ್ಟಿ ಬರುತ್ತೆ, ಆವಾಗ ಅವನಿಗೆ ಇಷ್ಟ ಆಗುತ್ತೆ. ಹಾಗಾಗಿ ನೆನ್ನೆ ರಾತ್ರಿನೇ ನಾನು ಹುರುಳಿನ ಬೇಯಿಸಿ ಇಟ್ಟಿದ್ದೆ. ಈಗ ನಾನು ಅದನ್ನು ಬಸಿತಾ ಇದ್ದೀನಿ. ಹಾಗೆ ಮತ್ತೆ ಇನ್ನೊಂದು ಸಲ ಅದನ್ನು ಬೇಯಿಸಿದ್ರೆ ಅದರಲ್ಲೂ ಸ್ವಲ್ಪ ಕಟ್ಟು ಬರುತ್ತೆ, ಅದನ್ನು ಕೂಡ ಅದಕ್ಕೆ ಬಸ್ತು ಇಡ್ತೀನಿ. ಮಕ್ಕಳಿದ್ದಾಗ ಗಲಾಟೆ ಮಾಡಿದಾಗ ಅಥವಾ ಗೊತ್ತಲ್ವ ಏನಾದ್ರು ಜಗಳ ಮಾಡ್ತಿರ್ತವೆ, ಆ ಥರ ಆದಾಗ ಮತ್ತು ಬರೀ ಅದು ಕೊಡು ಇದು ಕೊಡು ತಿನ್ನಕ್ಕೊಡು ಅಂತಿರ್ತಾರಲ್ಲ, ಆವಾಗ ಇವು ಯಾಕಾದರೂ ಬಂದಿದ್ದಾವಪ್ಪ ಅನಿಸುತ್ತೆ. ಅವ್ರು ಹೊರಟ ತಕ್ಷಣ ಅದು ಬೇಜಾರು ಅನಿಸುತ್ತೆ. ಶ್ರೇಯು ಸ್ವಲ್ಪ ದಿನ ಇರ್ತಾನೆ. ಅವನಿಗೆ ಇದೇ ಡೇಟ್ಗೆ ಬನ್ನಿ ಅಂತ ನಮಗೇನು ಮೆಸೇಜ್ ಬಂದಿಲ್ಲ. ಈ ಸಲ ಅವನು 10th ಆಗಿರೋದ್ರಿಂದ ಬೇಗನೆ ಸ್ವಲ್ಪ ಸ್ಕೂಲನ್ನ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಶ್ರೇಯುಗೆ ಹೇಳಿಲ್ಲ. ಮತ್ತು CBSE ಅವ್ರದ್ದು 10th ಈ ಸಲ ಸಿಲೆಬಸ್ ಚೇಂಜ್ ಆಗುತ್ತೆ ಅಂತ ಹೇಳಿದಾರಂತೆ. ಶ್ರೇಯುಗೆ ಅವರು ಸ್ಕೂಲಲ್ಲಿ ಕೊಟ್ಟಿರೋ ಬುಕ್ಕುಗಳನ್ನ ಅವನಿಗೆ ಕೊಟ್ಟು ಕಳಿಸಿಲ್ಲ, ಎಲ್ಲ ಅಲ್ಲೇ ಇಟ್ಟು ಹೋಗಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ನಮಗೆ. ಶ್ರೇಯುನು ಗೂಗಲಲ್ಲಿ ಎಲ್ಲ ಹಾಕಿ ಸರ್ಚ್ ಮಾಡ್ದೆ, 9th ಸ್ವಲ್ಪ ಸಿಲೆಬಸ್ಸು ಕಮ್ಮಿ ಮಾಡ್ತಾರೆ ಅಂತ ಇತ್ತು ಅಷ್ಟೇ. 10th ಸಿಲೆಬಸ್ ಚೇಂಜ್ ಆಗುತ್ತೆ ಅಂತ ಎಲ್ಲೂ ಬಂದಿಲ್ಲ, ಆದರೆ ಆ ಸ್ಕೂಲಲ್ಲಿ ಹಂಗೆ ಹೇಳಿದ್ರು ಅಂತ ಶ್ರೇಯು ಹೇಳ್ದ. ಅದೇ ಅವನು ಅದ್ರ ಬಗ್ಗೆ ಸ್ವಲ್ಪ ಸರ್ಚ್ ಮಾಡ್ತಾ ಇದ್ದಾನೆ. ನಾನು ಯಾವ್ದಾದ್ರು ಟೀಚರ್ ಸ್ಕೂಲ್ದು ಇರ್ತಾರಲ್ವ ಅವರಿಗೆ ಕೇಳು ಅಂತ ಹೇಳಿದೆ. ಇಲ್ಲಿ ಯಾರು CBSE ಇರೋಂಥವ್ರು ಯಾರೂ ಇಲ್ಲ. ನಮಗಿಲ್ಲಿ CBSE ಅಂದರೆ ಸಾಗರದಲ್ಲಿ ಹೊಂಗಿರಣ ಇದೆಯಲ್ಲ, ಅದು ಬಿಟ್ಟರೆ ಇನ್ನು ಇಲ್ಲಿ ಎಲ್ಲೂ CBSE ಇಲ್ಲ. ನಮಗೂ ತಿಂಡಿ ರೊಟ್ಟಿನೇ ಮಾಡ್ತಾಯಿದ್ದೀನಿ. ಹಾಗಾಗಿ ಚಿನ್ನಿಗೆ ಮಾತ್ರ ಸ್ವಲ್ಪ ನಾನು ಬದನೆಕಾಯಿ ಪಲ್ಯನ
ಮಾಡ್ತಾಯಿದ್ದೀನಿ. ಅವಳಿಗೆ ಎಷ್ಟು ಬೇಕೋ ಅಷ್ಟು, ಯಾಕಂದರೆ ಎಲ್ಲರಿಗೂ ಮಾಡೋಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ. ಚಿನ್ನಿ ಅಂದ್ಲು ಎಲ್ಲರಿಗೂ ಸೇರಿಸಿ ಒಟ್ಟಿಗೆ ಮಾಡ್ಬೋದಾಗಿತ್ತು ಅಂದ್ಲು, ಬೇಡ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಅವಳಿಗೆ ಮಾತ್ರ ಎರಡೇ ಎರಡು ಬದನೆಕಾಯಿದ್ದು ಹಾಗೆ ಪಲ್ಯನ ಮಾಡಿದೆ. ಮತ್ತು ಅವಳಿಗೆ ನಾನು ಕಾಯಿ ಆ ಥರ ಏನೂ ರುಬ್ಬಿ ಹಾಕಲಿಲ್ಲ, ಜಸ್ಟ್ ಗುರೆಳ್ಳು ಪುಡಿ ಮಾಡ್ಕೊಂಡಿದ್ದಿತ್ತಲ್ವ ಅದು ಸಾಂಬಾರು ಪುಡಿ ಎಲ್ಲ ಹಾಕಿ ಚೂರು ಸೂಜಿ ಮೆಣಸಿನ ಪುಡಿನ ಹಾಕಿದ್ದೀನಿ. ಹಾಗೆ ಹೊರಗಡೆ ನೋಡಿ ಇನ್ನೂ ಕತ್ತಲೆ ಇದೆ. ನಮ್ಮನೆಯವರು ನಿನ್ನ ಕೆಲಸ ಎಲ್ಲ ಮುಗಿಸ್ಕೊ, ಅಷ್ಟೊತ್ತಿಗೆ ನಾನು ಒಂಚೂರು ಹೊತ್ತು ಹೋಗಿ ಪೇಪರ್ ಓದಿ ಬರ್ತೀನಿ ಅಂತ ಅವರು ಕೂಡ ಹೊರಟರು. ನಿನ್ನೆ ಚೇರ್ ಎಲ್ಲಿಟ್ಟಿದ್ವೋ ಅಲ್ಲೇ ಇದೆ. ನನಗೆ ಯಾರಾದರೂ ಚೇರ್ ಕದ್ದುಬಿಡ್ತಾರೇನೋ ಅಂತ ಭಯ ಆಗುತ್ತೆ. ನಮ್ಮನೆಯವ್ರು ಯಾರೂ ಬರಲ್ಲ ಅಂತ ಹೇಳ್ತಾರೆ. ನಮ್ಮ ಹಳೆ ಓಮಿನಿ ಇತ್ತಲ್ವ, ಆವಾಗ ಓಮಿನಿಲಿ ಪೆಟ್ರೋಲ್ ಕದ್ದಿದ್ರು. ಆವಾಗಿಂದ ನನಗೆ ಸ್ವಲ್ಪ ಭಯ ಆಗುತ್ತೆ ಹೊರಗಡೆ ಏನಾದರೂ ಇಡೋದಕ್ಕೆ. ಆದರೆ ಏನೂ ಇಡಲ್ಲ. ಒಂದೊಂದು ಸಲ ಮಕ್ಕಳು ನಾವು ಗೊತ್ತಾಗಲ್ಲಲ್ಲ, ಆವಾಗ ಒಂದೊಂದು ಸಲ ಆಗಿಟ್ಬಿಡ್ತೀವಿ. ಹಾಗೆ ಪಾತ್ರೆಗಳು ಒಂದು ರಾಶಿ ಇತ್ತು. ನಿನ್ನೆ ಹಪ್ಪಳ ಬೇರೆ ಒಯ್ದಿದ್ದು ಪಾತ್ರೆನೂ ಇತ್ತು. ಆ ಪಾತ್ರೆನ ನಾನು ತೊಳೆದಿರಲಿಲ್ಲ. ನಂಗೆ ಹಪ್ಪಳ ತಿಂದ ಮೇಲೆ ಹೊಟ್ಟೆ ಒಂಥರ ಭಾರ ಆದಂಗೆ ಆಗುತ್ತೆ. ಮತ್ತು ನಂಗೆ ಹಪ್ಪಳ ತಿಂದಾಗ ಸ್ವಲ್ಪ ಗ್ಯಾಸ್ಟ್ರಿಕ್ ಕೂಡ ಆಗುತ್ತೆ. ರಾತ್ರಿ ನಂಗೆ ಹಂಗೆ ಆಯಿತು ರಾತ್ರಿ. ಆದರೆ ನನಗೆ ಎದ್ದು ಯಾರು ಮಾತ್ರೆ ತಿಂತಾರೆ ಅಂತ ಹಾಗೆ ಸ್ವಲ್ಪ ಹೊತ್ತು ಮಲಗಿದೆ. ಆಮೇಲೆ ಹಾಗೆ ನಿದ್ದೆನೂ ಬಂತು. ಇನ್ನಿ ಬೇಗ ಎಬ್ಸು, ಸೆಕೆ ಅಲ್ಲ, ಸ್ನಾನ ಮಾಡಿ ಹೋಗ್ತೀನಿ ಅಂತ ಹೇಳಿದ್ಲು. ಆಮೇಲೆ ನೋಡಿದ್ರೆ ಸ್ನಾನನೂ ಮಾಡಲಿಲ್ಲ, ಏನೂ ಇಲ್ಲ. ಆದರೆ ನಾನು ಎಬ್ಸೋದಕ್ಕಿಂತ ಮುಂಚೆ ಅವಳೇ ಎದ್ದು ಬಂದಳು. ಅವಳು ತಿಂಡಿ ಜಾಸ್ತಿ ಮಾಡೋದು ಬೇಡ ಅಂದಿದ್ದಲ್ಲ, ಹಾಗಾಗಿ 6 ಇಡ್ಲಿ ಮಾಡಿದೆ. ರೊಟ್ಟಿನೂ ಕೂಡ 6 ಆಯಿತು. ಅವಳು ಒಂದು ರೊಟ್ಟಿನ ಇಲ್ಲೇ ತಿಂದಳು. ನಾನು ಎಬ್ಸೋದ್ರೊಳಗೆ ಅವಳೇ ಎದ್ದು ಬಂದಳು. ಅದೇ ಅವಳೇ ಪ್ಯಾಕ್ ಮಾಡ್ತಾಯಿದ್ಲು. ನಮ್ಮನೆಯವ್ರು ಇನ್ನೂ ಬಂದಿರಲಿಲ್ಲ. ಯಾವಾಗಲೂ ಅವರೇ ಪ್ಯಾಕ್ ಮಾಡೋದು, ಇವತ್ತು ಅವರು ಬಂದಿರಲಿಲ್ಲಲ್ಲ, ಹಾಗಾಗಿ ನೀನೇ ಮಾಡ್ಕೊ ಅಂತ ಹೇಳಿದೆ ನಾನು. ಅವಳೇ ಮಾಡ್ತಾ ಇದ್ದಾಳೆ ಈಗ. ಮಕ್ಕಳು ಬರೋ ದಿನ ಎಷ್ಟು ಖುಷಿಯಾಗುತ್ತೆ, ಹೋಗೋ ದಿನ ಅಷ್ಟೇ ಬೇಜಾರಾಗುತ್ತೆ. ನನಗೆ ಅವಳನ್ನ ಇವತ್ತು ಕಳ್ಸೋಕ್ಕೆ ಇಷ್ಟ ಇರಲಿಲ್ಲ. ನಾನು ನಾಳೆ ಹೋಗು ಅಂತ ಇದ್ದೆ. ನಾನು ಅದೇ ಇವತ್ತು ಮೊಬೈಲ್ ತರೋದಕ್ಕೆ ಬೇರೆ ಹೋಗಬೇಕಾಗಿತ್ತಲ್ಲ, ಹಾಗಾಗಿ ನಾವು ಮೊಬೈಲ್ ತರೋದಕ್ಕೆ ಅಂತ ಹೋದ್ವಿ. ಆ ವಿಡಿಯೋ ನಿಮಗೆ ನಾಳೆ ಹಾಕ್ತೀನಿ. ಹಾಗೆ ಚಿನ್ನಿಗೆ ನಾನೇನಂದೆ ಅಂದರೆ, ಪಲ್ಯ ಏನಾದರೂ ಹಳಸೋಯ್ತು ಅಂದರೆ ಸ್ವಲ್ಪ ಚಟ್ನಿ ಪುಡಿನ ಒಂದು ಜಿಪ್ಲಾಕ್ ಕವರಲ್ಲಿ ಹಾಕಿಟ್ಕೊ. ಪಲ್ಯ ಹಾಳಾದರೆ ಅದನ್ನು ಹೆಂಗಿದ್ರು ಹಾಸ್ಟೆಲಲ್ಲಿ ಮೊಸರಂತೂ ಸಿಗುತ್ತಲ್ವ, ಮೊಸರು ಹಾಕ್ಕೊಂಡು ತಿನ್ಬೋದು ಅಂತ. ಹಾಗೆ ನಮ್ಮ ಮನೆಯವರು ಶ್ರೇಯನೂ ಕೂಡ ಎಬ್ಸಿದ್ರು. ಅವರು ಪಲ್ಯಕ್ಕೆ ಅಂತ ಬದನೆಕಾಯಿನ ಹೆಚ್ಚಿ ಕೊಡ್ತಾಯಿದ್ದಾರೆ ನಮಗೆ ಮಾಡೋದಕ್ಕೆ ಅಂತ ಹೇಳಿ. ಶ್ರೇಯನು ನಾನು ಹೋಗ್ತೀನಿ ಕಳ್ಸೋದಕ್ಕೆ ಅಂತ ಹೇಳ್ತಾ ಇದ್ದ. ನಮ್ಮನೆಯವರಿಲ್ಲ, ನಾನು ಮತ್ತೆ ಊರಿಗೆ ಹೋಗಿ ಕೆಲಸದವರೆಲ್ಲ ಬರ್ತಾರೆ, ನಾವು ಈಗ ಕೆಲಸ ಎಲ್ಲ ಹಚ್ಚಿ ಬರಬೇಕು, ಮತ್ತು ನೀನು ಅಲ್ಲಿ ಊರಿಗೆ ಬರೋದು ಬೇಡ ಅಂತ ಹೇಳಿದ್ರು. ನನ್ನನ್ನು ತುಂಬ ಕರೆದ್ರು. ಅಂದರೆ ಚಿನ್ನಿ ನೀನು ಶ್ರೇಯು ಬೈಕಲ್ಲಿ ವಾಪಸ್ ಬರ್ಬೋದು ಬಾ ಅಂತ ಕರೆದ್ರು. ನಾನು ಅವಳನ್ನ ಬಿಟ್ಟು ಬಂದು 8 ಗಂಟೆ ಆಗಿಬಿಡುತ್ತೆ. ಆಮೇಲೆ ರೊಟ್ಟಿ ಪಲ್ಯ ಮನೆ ಕೆಲಸ ಎಲ್ಲ ಮಾಡೋಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ. ಶ್ರೇಯು ಇಲ್ಲ ಅಂದರೆ ಪರವಾಗಿಲ್ಲ, ಹೋಗ್ಬೋದಾಗಿತ್ತು. ನಾನು ಮತ್ತು ಅವನಿಗೂ ತಿಂಡಿ ಎಲ್ಲ ಬೇಕಲ್ಲ, ಅದಕ್ಕೇ ಇಲ್ಲಪ್ಪ ನಂಗೆ ಕೆಲಸ ಆಗಲ್ಲ ಅಂತ ನಾನು ಬರಲ್ಲ ಅಂತ ಅಂದೆ. ಹಾಗೆ ಮಾತಾಡ್ತಾ ಕುತ್ಕೊಂಡಿದ್ರು. ನೀನು ಟೀ ಕುಡಿ, ಆಮೇಲೆ ನಾವು ಹೋಗ್ತೀವಿ ಅಂತ ಹೇಳಿದ್ರು. ಟೈಮ್ ಇತ್ತು, ಇನ್ನೂ 6:30 ಆಗಿರಲಿಲ್ಲ. ಬ್ಯಾಗೆಲ್ಲ ರೆಡಿ ಮಾಡಿಕೊಂಡು ಕುತ್ಕೊಂಡಿದ್ದಾರೆ. ಅವ್ರು 6:30 ಹೋಗ್ತೀನಿ ಅಂತ ಹೇಳಿದ್ರು. ಆಮೇಲೆ ನಾನು ಹೋಗಿ ಟೀನ ಮಾಡ್ಕೊಂಡು ಬಂದೆ. ಅದು ಇದಕ್ಕೆ ಹಾಕಕ್ಕೆ ಬರಲ್ಲ ಟಿವಿಗೆ.
ನೀವು ಬೇಗ ಇದ್ದಿದ್ದಲ್ಲ, ಸ್ವಲ್ಪ ಹೊತ್ತು ಮಲಗೋ ಮಗನೇ ಅಂದೆ. ಯಾಕೆ ಅಂದರೆ ನನಗೆ ಮೊಬೈಲ್ ಬೇಕಾಗಿತ್ತು. ಹಾಗಾಗಿ ಅವನು ಇಲ್ಲ ನನಗೆ ಮೊಬೈಲ್ ಕೊಡು ಅಂತ, ತಡಿ ಮಗ ಸ್ವಲ್ಪ ವೀಡಿಯೋ ಮಾಡಿ ಕೊಡ್ತೀನಿ ಅಂತ ಆಮೇಲೆ ಅವನ ಹತ್ರ ನಾನು ಇಸ್ಕೊಂಡೆ. ಮೊಬೈಲಿಗಾಗಿ ತಾಯಿ ಮಗನ ಜಗಳ ನಡೀತಾನೆ ಇತ್ತು. ಯಾಕಂದರೆ ನನಗೆ ವೀಡಿಯೋ ಮಾಡೋಕ್ಕೆ ಇರ್ತಿರ್ಲಿಲ್ಲ. ನನಗೆ ಇವತ್ತು ಮೊಬೈಲ್ ತೊಗೊಂಡ್ರೆ ಸಾಕಪ್ಪ ಅನ್ನೋ ಥರ ಆಗಿತ್ತು. ಯಾವ ಮೊಬೈಲ್ ತೊಗೊಳ್ಳೋದು ಏನು ಅಂತ ತಲೆನೇ ಓಡ್ತಾ ಇಲ್ಲ. ಶ್ರೇಯುಗೆ ಅದೇ ಸ್ವಲ್ಪ ಹುಡ್ಕೋ ಮಗ ಅಂತ ಹೇಳ್ತಾ ಇದ್ದೆ. ಅವ್ರು ಹೇಳೋದೆಲ್ಲ ನೋಡಿದ್ರೆ 1,00,000 ಲಕ್ಷದ್ದು. ನಾನು ಅಷ್ಟೆಲ್ಲ ಬಜೆಟ್ ನನ್ನ ಹತ್ರ ಇಲ್ಲ ಅಂತ ಹೇಳಿದ್ರು, ಕೇಳಲ್ಲ ಅವರು. ಆಮೇಲೆ ಹೆಂಗಿದ್ರು ನಾನು ಏನೇ ನಾವಿಲ್ಲಿ ಹುಡುಕಿದ್ರೂ ಅಂಗಡಿಗೆ ಹೋದ್ಮೇಲೆ ಅಲ್ಲಿ ನೋಡಿದ್ಮೇಲೆ ಅದು ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ತೊಗೊಳ್ಳೋಣ ಅಂತ ಸುಮ್ಮನಾದೆ. ಹಾಗೆ ಪಲ್ಯಕ್ಕೆ ನಾನು ಜಾಸ್ತಿ ಪಲ್ಯ ಮಾಡ್ತಾಯಿದ್ದೀನಲ್ವ, ಹಾಗಾಗಿ ಹುರಿದು ಹಾಕೋಣ ಅಂತೇಳಿ ಹುರಿದಿದ್ದೀನಿ ಎಲ್ಲದನ್ನು. ಹಸಿಮೆಣಸು, ಆಮೇಲೆ ಇದು ಏನದು ಗುರೆಳ್ಳು, ಆಮೇಲೆ ಬಿಳಿ ಎಳ್ಳು, ಈರುಳ್ಳಿ, ಸ್ವಲ್ಪ ಕಡಲೆಬೇಳೆನ ಹುರಿದು ಅದಕ್ಕೆ ಕಾಯಿ ಹಾಕಿ ಅದನ್ನು ರುಬ್ಬಿದ್ದೀನಿ. ಸ್ವಲ್ಪ ಹುಳಿ ಹಾಕಿ ರುಬ್ಬಿದ್ದೀನಿ. ಆನಂತರ ಗುರೆಳ್ಳು ಪುಡಿನೂ ಹಾಕಿ ಒಂಚೂರು ಸಾಂಬಾರು ಪುಡಿ ಹಾಕಿದ್ರೆ ಪಲ್ಯ ರೆಡಿ ಆಗುತ್ತೆ. ಇನ್ನೊಂದಿನ ಪ್ರಾಪರಾಗಿ ತೋರಿಸ್ತೀನಿ. ನನ್ನ ಹಳೆ ವಿಡಿಯೋದಲ್ಲಿ ಇದೆ. ಇವಾಗ ತುಂಬ ಜನ ಹೊಸ ಸಬ್ಸ್ಕ್ರೈಬರ್ ಇರ್ತಿರಲ್ವ, ಅವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ನಮ್ಮ ಶ್ರೇಯು ಸ್ಕೂಲಲ್ಲಿ ಬೇಗ ತಿಂಡಿ ತಿಂದು 8 ಗಂಟೆಗೆಲ್ಲ ತಿಂಡಿ ಅನ್ನೋಕ್ಕೆ ಶುರು ಮಾಡಿಬಿಡ್ತಾನೆ. ಹಾಗಾಗಿನೇ ಬೆಳಗ್ಗೆ ತಿಂಡಿನ ನಾನು ಪಟ ಅಂತ ಮಾಡ್ತೀನಿ. ಇಲ್ಲ ಅಂದರೆ ಇಷ್ಟು ಬೇಗ ನಾನು ತಿಂಡಿ ಮಾಡಲ್ಲ. ಇವಾಗ ಮುಂಚೆ ಎಲ್ಲ ಮಾಡ್ತಾ ಇದ್ದೆ. ಹಾಗೆ ತುಂಬ ಜನ ನಾನು ಮಕ್ಕಳು ಬಂದಮೇಲೆ ವೀಡಿಯೋ ಹಾಕಿದ್ದೆ ಅಲ್ಲ, ತುಂಬ ಜನ ಎಂಜಾಯ್ ಮಾಡಿ ನಾನು ಎಷ್ಟು ಖುಷಿ ಪಡ್ತೀನೋ ನೀವು ಎಲ್ಲರೂ ಅಷ್ಟೇ ಖುಷಿಪಟ್ಟು ವೀಡಿಯೋಗಳನ್ನ ನೋಡ್ತಾ ಇದ್ರಿ. ಥ್ಯಾಂಕ್ ಯು ಸೋ ಮಚ್. ಮಕ್ಕಳನ್ನ ಇಷ್ಟಪಟ್ಟಾಗ ನಮಗೂ ಇಷ್ಟ ಆಗುತ್ತೆ ಅಲ್ವಾ. ಹಾಗೆ ನಾನು ಅಷ್ಟೇ ಬದನೆಕಾಯಿ ಪಲ್ಯ ಮಾಡಿದಾಗ ಮತ್ತು ಇದು ದೊಡ್ಡ ಮೆಣಸಿನ್ಕಾಯಿ ಪಲ್ಯ ಮಾಡ್ತೀನಲ್ಲ, ಈ ಥರ ಎಣ್ಗಾಯಿ ಪಲ್ಯ, ಅದಕ್ಕೆ ಸಕ್ಕರೆ ಹಾಕ್ಕೊಂಡು ತಿಂತೀನಿ. ನಮ್ಮ ಶ್ರೇಯಿಗೂ ಅದು ಅಭ್ಯಾಸ ಇದೆ. ಅವನು ಕೂಡ ಸಕ್ಕರೆ ಹಾಕ್ಕೊಂಡು ತಿಂತಾನೆ. ನಾನು ಸ್ವಲ್ಪ ಹುಳಿ ಸಿಹಿನೇ ಮಾಡಿರ್ತೀನಿ, ಆದ್ರೂ ಸ್ವಲ್ಪ ಅವನಿಗೂ ಇಷ್ಟ ಆಗುತ್ತೆ. ಹಾಗೆ ನಮ್ಮ ಮನೆಯವರು ಕೂಡ ಇವತ್ತು ಬೇಗನೆ ಬಂದರು. ಚಿನ್ನಿ ಟ್ರೈನ್ ಬೇಗ ಬಂತಂತೆ. ಚಿನ್ನಿನ ಬಿಟ್ಟವರು ಹಾಗೆ ಊರಿಗೆ ಹೋಗಿ ಕೆಲಸದವರು ಬಂದಿದ್ರಂತೆ, ಕೆಲಸ ಹೇಳಿ ಹಾಗೆ ಬಂದರು. ಅದೇ ಅಂದೆ ನಾನು, ಶ್ರೇಯನ್ ಅಷ್ಟೇ ಹೇಳಿ ಬರೋದಿದ್ರೆ ಹೋಗ್ಬೋದಾಗಿತ್ತಲ್ಲ ಶ್ರೇಯನ್ ಕರ್ಕೊಂಡು ಅಂತ ಹೇಳಿದೆ. ಅದೇನಾಗುತ್ತೆ ಅಂದರೆ ಅವ್ರಿಗೆ ಒಂಥರ ಕಟ್ಟಾಕ್ದಂಗೆ ಆಗಿಬಿಡುತ್ತೆ. ಹಾಗಾಗಿ ಬೇಡ ಅಂತ ಹೇಳಿದ್ರು. ನಾವಿಬ್ಬರು ಹೋಗಿದ್ರು ಹೋಗ್ಬೋದಾಗಿತ್ತು. ಆಮೇಲೆ ಬಂದು ಇಷ್ಟೊತ್ತಿಗೆ ಬಂದು ನಾನು ತಿಂಡಿ ಮಾಡಿ ಅವ್ರಿಗೆ ತಿಂಡಿ ಕೊಡೋಷ್ಟೊತ್ತಿಗೆ ಮಧ್ಯಾಹ್ನ 11 ಗಂಟೆ ಆಗ್ತಾಯಿತ್ತು. ಮತ್ತು ಅಡುಗೆ ಶುರು ಮಾಡೋಷ್ಟೊತ್ತಿಗೆ 3 ಗಂಟೆ ಆಗ್ತಾಯಿತ್ತು. ಅದೇನೋ ಗೊತ್ತಿಲ್ಲ, ಕೆಲಸನೇ ಸಾಗ್ತಾಯಿಲ್ಲ. ಮಾಡೋದನ್ನು ಮಾಡ್ತಾನೇ ಇರ್ತೀನಿ, ಕೆಲಸ ಮಾತ್ರ ಅಲ್ಲೇ ಇರುತ್ತೆ. ಆ ಥರ ಆಗುತ್ತೆ. ಈ ಸೆಕೆಗೋ ಏನೋ ಗೊತ್ತಿಲ್ಲ, ಕೆಲಸ ಅಂತೂ ಸಾಗೋದೇ ಇಲ್ಲ. ಶ್ರೇಯನು ತಿಂಡಿ ತಿಂತಾ ಇದ್ದಾನೆ. ಆದಮೇಲೆ ನೀವು ತಿನ್ನಿ ಅಂತ ಹೇಳಿದೆ ಇವರಿಗೆ. ಇಬ್ಬರು ಒಟ್ಟಿಗೆ ಬಂದರೆ ರೊಟ್ಟಿ ಬೇಯೋದು ಲೇಟ್ ಆಗುತ್ತೆ ಅಲ್ಲ, ಹಾಗಾಗಿ ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮಗಳು ಮತ್ತೆ ಮೈಸೂರಿಗೆ ಹೋಗಿರೋ ವ್ಲಾಗ್ನ ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಬೇಜಾರು ಥರ ಅನ್ನಿಸ್ತಾ ಇತ್ತು. ಹಾಗೆ ಇದಾದ ನಂತರ ನಾನು ಕೂಡ ಬೇರೆ ಏನೂ ಕೆಲಸ ಮಾಡಲಿಲ್ಲ. ನೆಲ ಒರೆಸ್ಬಿಟ್ಟು ಹಾಗೆ ಮೊಬೈಲ್ ತೊಗೊಳೋದಕ್ಕೆ ಅಂತ ಹೊರಟ್ವಿ. ಆ ವಿಡಿಯೋ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ನಾನು ಯಾವ ಮೊಬೈಲ್ ತೊಗೊಂಡೆ ಏನು ಎತ್ತ ಅನ್ನೋದು ನಾಳಿನ ವಿಡಿಯೋದಲ್ಲಿ ಬರುತ್ತೆ. ಇಂಟ್ರೆಸ್ಟ್ ಇರೋರು ನಾಳಿನ ವಿಡಿಯೋನೂ ಕೂಡ ನೋಡಿ. ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.